ಏನೋ ಅದು ಕಲೆ ಕಲಾವಿದರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊಂದು ದಿನಗಳೇ ಆಗ್ಬಿಟ್ಟಿದೆ ಇದು ಇಡೀ. ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ರಾಮದೇವರ ಬೆಟ್ಟಕ್ಕೆ. ರಾಮದೇವರ ಬೆಟ್ಟ ರಾಮನಗರಲ್ಲಿರೋದು. ಈ ಪ್ಲೇಸಿಗೆ ನಾವು ಇಲ್ಲ ಅಂದರೂ ಒಂದು 4 to 5 ಟೈಮ್ಸೇ ಪ್ಲ್ಯಾನ್ ಮಾಡಿದ್ದೀವಿ. ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡಿದ್ದು. ಸ್ಯಾಟರ್ಡೆ ನೈಟ್ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಬಂದಿರ್ತೀವಿ ಎಷ್ಟು ಗಂಟೆಗೆ ಹೋಗೋದು ಏನು ಮಾಡೋದಂತ. ಸಂಡೇ ಎದ್ಬಿಟ್ಟು ಅಯ್ಯೋ ಕ್ಯಾನ್ಸಲ್ ಮಾಡು, ಇನ್ನು ಯಾವಾಗಾದರೂ ಹೋದ್ರಾಯ್ತು ಅಂತ ಕ್ಯಾನ್ಸಲ್ ಮಾಡಿಬಿಡ್ತಿದ್ವಿ. ಸೊ ಇವಾಗ ನ್ಯೂ ಇಯರ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ. ಇವಾಗ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ 11 ಗಂಟೆ ಆಗಿಬಿಟ್ಟಿದೆ. ಸೊ ಬನ್ನಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ರಾಮದೇವ್ರ ಬೆಟ್ಟ ನೋಡೋಕೆ ಹೋಗೋಣವಾ? ಸೊ ಹೊರಟಿದ್ದೀವಿ. ಟೈಮ್ ಇವಾಗ 12:30 ಆಗಿದೆ. ಇನ್ನೇನು ರೀಚ್ ಆಗ್ತೀವಿ. ಇನ್ನು 1.5 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಯಪ್ಪ, ರೋಡ್ ಅಂತೂ ತುಂಬ ವರ್ಸ್ಟ್ ಆಗಿದೆ. ಮೇನ್ ರೋಡಿಂದ ಒಂದು 500 ಮೀಟರ್ಸ್ ಅಷ್ಟೇ ತಾರ್ ರೋಡ್ ಇರೋದು. ಇನ್ನು ಮುಂದೆ ಬಂದರೆ ರೋಡೆಲ್ಲ ಫುಲ್ ಕಿತ್ತೋಗಿದೆ. ಬೈಕಲ್ಲಿ ಬಂದ್ರೇ ಬೆಸ್ಟು. ಇವಾಗ ರೀಚ್ ಆಗಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೋಬೇಕು. ಒಬ್ಬರಿಗೆ 25 ರೂಪೀಸ್. ಹಾಗೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಈ ಬೆಟ್ಟ ಟೋಟಲ್ 856 ಏಕರ್ಸ್ ಇದೆಯಂತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಾಗೆ ಇಲ್ಲಿ ಯಾವುದೇ ಥರ ಶಾಪ್ಸ್ ಇಲ್ಲ. ನಿಮಗೆ ನೆಸೆಸರಿ ಇರೋ ಥಿಂಗ್ಸ್ನ ನೀವೇ ಕ್ಯಾರಿ ಮಾಡಬೇಕು, ಲೈಕ್ ವಾಟರ್ ಬಾಟಲ್, ಸ್ನ್ಯಾಕ್ಸ್. ಇದು ದೇವಸ್ಥಾನದ ಎಂಟ್ರೆನ್ಸ್. ಟೆಂಪಲ್ ರೀಚ್ ಆಗೋಕ್ಕೆ 400 ಸ್ಟೆಪ್ಸ್ ಹತ್ತಬೇಕು. ಸ್ಟೆಪ್ಸ್ ಚಿಕ್ಕ ಚಿಕ್ಕ ಇರೋದ್ರಿಂದ ಹತ್ಬೋದು, ಕಷ್ಟ ಏನು ಅನಿಸಲ್ಲ. ಇವಾಗ 200 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಹಾಫ್ ವೇ ರೀಚ್ ಆದಮೇಲೆ ಶಿವಪ್ಪಂದು ಒಂದು ಐಡಲ್ ಸಿಗುತ್ತೆ. ಇದಾದಮೇಲೆ ಒಂದು ಆಂಜನೇಯ ಟೆಂಪಲ್ ಸಿಗುತ್ತೆ. ರಾಮ ಇದ್ಮೇಲೆ ಆಂಜನೇಯ ಇರಲೇಬೇಕಲ್ವಾ. ಅಲ್ಲಿಂದ ಮುಂದೆ ಬಂದರೆ ಶಿವಂದು ಟೆಂಪಲ್ ಸಿಗುತ್ತೆ. ಈ ದೇವಸ್ಥಾನನ ಸ್ವತಃ ರಾಮನೇ ವನವಾಸಕ್ಕೆ ಅಂತ ಬಂದಾಗ ಸ್ಥಾಪನೆ ಮಾಡಿದ್ದಂತೆ. ಹಾಗಾಗಿ ಈ ದೇವಸ್ಥಾನದ ಹೆಸರು ರಾಮೇಶ್ವರ ಅಂತ. ಇವಾಗ ನೀವು ನೋಡ್ತಾ ಇರೋದು ರಾಮತೀರ್ಥ. ಅಲ್ಲಿಗೆ ಎಂಟ್ರಿ ಇಲ್ಲ. ಇದೇ ರಾಮೇಶ್ವರ ಟೆಂಪಲ್ ಎಂಟ್ರೆನ್ಸ್. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಪಟ್ಟಾಭಿರಾಮನ ದೇವಸ್ಥಾನ. ದೇವಸ್ಥಾನ ಚಿಕ್ಕದಾಗಿದ್ರು ದೇವರು ತುಂಬಾನೇ ಚೆನ್ನಾಗಿದೆ. ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ತುಂಬಾ ರಶ್ ಏನಿರಲಿಲ್ಲ. ಇದೇ ದೇವಸ್ಥಾನದ ಎಂಟ್ರೆನ್ಸ್. ದೇವಸ್ಥಾನದ ಒಳಗೆ ಎಲ್ಲೂ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡೋ ಹಂಗಿಲ್ಲ ಅಂತ ಬೋರ್ಡ್ ಏನು ಹಾಕಿರಲಿಲ್ಲ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ಪ್ರಸಾದನೂ ಕೊಡ್ತಾ ಇದ್ರು. ವೀಕೆಂಡ್ಸಲ್ಲಿ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಮಾತ್ರ ಪ್ರಸಾದ ಇರುತ್ತಂತೆ. ಆ್ಯಕ್ಚುಯಲ್ ಟಾಸ್ಕ್ ಇವಾಗ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟಾಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ರೀಚ್ ಆಗಬೇಕು. ಇವಾಗ ಅದಕ್ಕಿಂತ ಮುಂಚೆ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಬೇಕು. ನಾನು ಅಂದ್ಕೊಂಡೆ ಆ ಟಾಪ್ ರೀಚ್ ಆಗೋದೇ ದೊಡ್ಡ ಟಾಸ್ಕ್ ಅಂತ. ಆದರೆ ಆ್ಯಕ್ಚುಯಲ್ ಟಾಸ್ಕ್ ಏನಂದರೆ ಆಂಜನೇಯ ಸ್ವಾಮಿ ನೋಡೋಕ್ಕೆ ಹೋಗೋದು. ನೋಡಿ, ದಾರಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಆ್ಯಕ್ಚುಲಿ ಆ 400 ಸ್ಟೆಪ್ಸ್ ಹತ್ತಿದ್ದು ಏನು ಫೀಲ್ ಆಗಲಿಲ್ಲ. ಇಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಅನಿಸ್ತು. ನನ್ನ ಸಜೆಷನ್ ಏನಂದರೆ ಚಪ್ಪಲೆಲ್ಲ ಹಾಕ್ಕೊಂಡು ಬರಬೇಡಿ. ಹಾಕ್ಕೊಂಡು ಬಂದರೆ ತುಂಬ ಜಾರುತ್ತೆ. ಇದೇ ಕೋಟೆ ಆಂಜನೇಯ ಸ್ವಾಮಿ. ನ್ಯೂ ಇಯರ್ ಆಗಿರೋದ್ರಿಂದ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ಲ ಒಂದು ಟಾಸ್ಕ್ ಇದೆ ಅಂತ. ಸೊ ಆ ಟಾಪ್ ರೀಚ್ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ನೋಡ್ತಾ ಇದ್ರೇ ಭಯ ಆಗ್ತಿದೆ. ನೋಡಿ ತೋರಿಸ್ತೀನಿ ಸ್ಟೆಪ್ಸ್ ಹೇಗಿದೆ ಅಂತ. ಹಂಗೂ ಹಿಂಗೂ ಧೈರ್ಯ ಮಾಡಿ ಹತ್ತೋಣ ಅಂತ ಡಿಸೈಡ್ ಮಾಡಿದೆ. ಸ್ಟೆಪ್ಸ್ ಅಂತೂ ತುಂಬ ಚಿಕ್ಕದು. ಒಬ್ಬರು ಹತ್ತುತ್ತಾ ಇದ್ದರೆ ಆ ಕಡೆಯಿಂದ ಇಳಿಯೋರಿಗೆ ತುಂಬ ಕಷ್ಟ ಆಗುತ್ತೆ. ತುಂಬ ಕಂಜೆಸ್ಟೆಡ್ ಇದೆ ಜಾಗ ಅಂತೂ. ಹತ್ತೋದಕ್ಕೆ ಜಾಸ್ತಿ ಭಯ ಆಗಲಿಲ್ಲ, ಬಟ್ ಇಳಿಯೋದನ್ನು ನೆನೆಸ್ಕೊಂಡ್ರೆ ಭಯ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಟಾಪ್ ರೀಚ್ ಆದ್ವಿ. ನಂಗೆ ಗೊತ್ತಿಲ್ಲ ಈ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಕೊಡ್ತಿದೆ ಅಂತ ಈ ವ್ಯೂಗೆ. ಬಟ್ ನನ್ನ ಫೀಲಿಂಗ್ ಹೇಳಬೇಕು ಅಂದರೆ ಏನು ಬೇಡ, ಎಲ್ಲನೂ ಬಿಟ್ಟು ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಿತ್ತು. ನೀವೇನಾದರೂ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ರಾಮದೇವರ ಬೆಟ್ಟ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಕೆಳಗೆ ಇಳಿಯುವಾಗ ಇಲ್ಲೊಂದು ದೊಡ್ಡ ಬಂಡೆ ಇತ್ತಾಯ್ತಾ, ಅಲ್ಲಿ ರಾಮ ಅಂತ ಬರೆಯೋಣ ಅಂತ ಹೋದ್ವಿ. ಏನೋ ಅದು ಅವನು ತೋರಿಸಿದ್ದೀನಿ. ಇದೇನು ನೀವೇ ಕಂಡಿಡ್ಕೊಳ್ರಿ, ಪ್ಲೀಸ್ ಕಮೆಂಟ್. ಅಲ್ಲಿ ರಾಮ ಅಂತ ಬರೆಯೋಕ್ಕೆ ಹೋದ ಆಯಿತಾ, ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಅಂತ ಅದನ್ನ ಅಳಿಸೋಕ್ಕೂ ಆಗಲ್ವಲ್ಲ ಅಂದ್ಬಿಟ್ಟು ಅದನ್ನು ಆ ಥರ ಮಾಡಿದ್ದಾನೆ. ಕಲೆ ಕಲಾವಿದರು. ಒಂಚೂರು ಮುಖ ತೋರಿಸಿ ಕಲಾವಿದ್ರೆ. ಇದೇನು ಮತ್ತೆ ಬರಿತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆವಾಗಲೇ ಬರ್ತಿದ್ದಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ಮತ್ತೆ ಬರಿತಾ ಇದ್ದೀನಿ. ಕೃಷ್ಣನ್ ಬರ್ತದಲ್ಲ ಆ ಥರ ಬರೀಬೇಕು. ಅದೇ ಯು ಅಲ್ಲ, ಸ್ಟ್ರೈಟ್ ಯು.
ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕೆಂಗಲ್ ಹನುಮಂತರಾಯ ಟೆಂಪಲ್ಗೆ. ಈ ಟೆಂಪಲ್ನ ನಾನು ನೋಡಿರಲಿಲ್ಲ. ನ್ಯೂ ಇಯರ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇದೆ. ಒಳಗಡೆ ಫೋಟೋ ವಿಡಿಯೋ ಅಲೋ ಇರಲಿಲ್ಲ. ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಯಾರಾದರೂ ರಾಮದೇವ್ರ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಟೆಂಪಲ್ನ ಮಿಸ್ ಮಾಡಲೇಬೇಡಿ. ರಾಮನಗರ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಈ ವ್ಲಾಗ್ನ ನಾನು ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.